ಗಾಯ್ಸ್, ತುಂಬಾ ಜನ ಕೇಳ್ತಾ ಇದ್ರ ಸೌಜನ್ಯ ಅವ್ರ ಬಗ್ಗೆ ಮಾತಾಡಿ ಅಂತ. ಖಂಡಿತ ಮಾತಾಡ್ತೀನಿ. ಏನಕ್ಕಪ್ಪ ಅಂದ್ರೆ ಅದು ನನ್ನ ಕರ್ತವ್ಯ, ನಿಮ್ ಕರ್ತವ್ಯ ಕೂಡ. ಮಾಮಾ, ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗ್ತದಲ್ಲ ಮಾಮಾ? ಆ 12-13 ವರ್ಷಗಳ ಹಿಂದೆ ನಡೆದಿರೋ ಘಟನೆ ಬಗ್ಗೆ ನಿಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ. ಇವಾಗ ನಮ್ಮ ಸಮೀರ್ MD ಅವರು ತುಂಬಾ ಅರ್ಥಪೂರ್ಣವಾಗಿ ಅರ್ಥ ಮಾಡಿಸಿದ್ದಾರೆ. ಮುಂದೆ ಆದ್ರೂ ನಮ್ಮ ಕರ್ನಾಟಕ ಜನತೆ ಕೈ ಜೋಡಿಸಿ ಆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಧರಿಸ್ಕೊಡಿ. ಏನಕ್ಕಪ್ಪ ಅಂದ್ರೆ ಮುಂದೆ ಗೊತ್ತಿಲ್ಲ, ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ, ಯಾವಾಗ ಯಾರಿಗೇನಾಗುತ್ತೆ ಅಂತ. ಇವಾಗಲೇ ನಾವೆಲ್ಲ ಕೈ ಜೋಡಿಸಿ ಅದ್ರ ಬಗ್ಗೆ ಕಾನೂನುಬದ್ಧವಾಗಿ ಅರ್ಥಪೂರ್ಣವಾಗಿ ಕಾನೂನಿಗೆ ಅರ್ಥ ಮಾಡಿಸಿದ್ರೆ ಮುಂದೆ ನಿಮ್ಮನೆ ಹೆಣ್ಮಕ್ಳಿಗೆ ಆಗೋದ ತಡಿಬೋದು. ಕಚಡ ನನ್ನ ಮಕ್ಕಳು ಸಮೀರ್ ಹಂಗೆ ಮಾತಾಡ್ದ, ಸಮೀರ್ ಹಿಂಗೆ ಮಾತಾಡ್ದ, ಸಮೀರ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ದ, ಧರ್ಮದ ಬಗ್ಗೆ ಮಾತಾಡ್ದ. ಕಚಡ ನನ್ನ ಮಕ್ಕಳ, ಅಲ್ಲಿ ಸಮೀರ್ ಅವರು ಮಾತಾಡಿರೋದು ಸೌಜನ್ಯನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರುತ್ತೆ. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ, ಅದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಕೈ ಜೋಡಿಸಿ. ಆಗಿಲ್ಲ ಅಂದರೆ ಮುಚ್ಕೊಂಡು ಕುಂತ್ಕೊಳ್ಳಿ. ಅದನ್ನ ಬಿಟ್ಟು ಅದು ಇದು ಊಹಾಪೋಹಗಳು ಅವೆಲ್ಲ ಬೇಕಾಗಿಲ್ಲ. ಆಮೇಲೆ ಸಮೀರ್ MD ಅವ್ರಿಗೆ ಕೊಲೆ ಬೆದರಿಕೆ ಕಾಲ್ ಬರ್ತಾ ಇದೆ ಅಂತೆ. ಅಲ್ಲ, ಇನ್ನು ಸತ್ತೋಗ್ಲ ಪರವಾಗಿಲ್ಲ, ಹೊಡಿತೀನಿ. ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ? ತೊಂದ್ರೆ ಇಲ್ಲ. ಅಲ್ಲ ಇನ್ನು 1 ತಿಂಗಳಲ್ಲಿ ಇರ್ತೀನ ನೋಡಿ. ಅಲ್ಲ ಅವ್ನು 1 ತಿಂಗಳಲ್ಲಿ ಅವ್ನು ಇರ್ತಾನೆ ನೋಡಿ ಈ ದೇಶದಲ್ಲಿ. ಆಯ್ತು, ನ್ಯಾಯ ಕೊಡ್ತಾರೆ ಮಾಡಿ, ಸಪೋರ್ಟ್ ಕೊಡ್ತಾರೆ. ನೀವು ಅನ್ಯಾಯ ಕಚಡ ನನ್ನ ಮಕ್ಕಳ. ಆದ್ರೆ ನ್ಯಾಯದ ಪರವಾಗಿ ಹೋರಾಡಿ. ಈ ಕೊಲೆ ಬೆದರಿಕೆ ಹಾಕೋದು, ಸಾಯಿಸ್ಬಿಡ್ತೀನಿ ಅನ್ನೋದು, ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲಿ ಸಿಕ್ಕು. ನಿಮ್ಮನೇಲೂ ಕೂಡ ಹೆಣ್ಮಕ್ಳಿದ್ದಾರೆ. ನಿಮ್ಮನೆ ಹೆಣ್ಮಕ್ಳಿಗೆ ಮುಂದೊಂದು ದಿನ ಆ ಥರ ಆಗ್ಬಾರ್ದು ಅಂದ್ರೆ ಅವ್ರ ಜೊತೆ ನಿಂತು ನ್ಯಾಯದ ಪರವಾಗಿ ಹೋರಾಡು. ಆಗ್ನಿಲ್ವಾ, ನಂಬಿಕೊಂಡು ಮನೇಲಿ ಕುಂತ್ಕೋ. ಅದನ್ನ ಬಿಟ್ಟು ಚುಚ್ಚಿಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ. ಕರ್ನಾಟಕ ಜನತೆ ಕೈ ತೊಡ್ಕೊಂಡು ಕೂತಿಲ್ಲ ಗುರು, ನೀನು ಅವ್ರನ್ನ ಚುಚ್ಚಿಬಿಡೋಕ್ಕೆ ನಾವಿದ್ದೀವಿ. ಸೌಜನ್ಯ ಅನ್ನೋ ಹೆಣ್ಣು ಮಕ್ಕಳ ವಿಚಾರ 12-13 ವರ್ಷದಿಂದ ನಡೀತಾನೆ ಇದೆ. ಇದು ಬಿರುಗಾಳಿ ಥರ ಹಿಂಗೆ ಹೋಗೋ ಥರ ಇರಬಾರ್ದು. ಅದಕ್ಕೆ ನ್ಯಾಯ ಸಿಗಬೇಕು ಗಾಯ್ಸ್. ಏನಕ್ಕಪ್ಪ ಅಂದರೆ ಇವತ್ತು ಒಂದು ಸೌಜನ್ಯಗೆ ನ್ಯಾಯ ಸಿಕ್ಕಿದ್ರೆ ಇನ್ನು ಸಾವಿರಾರು ಸೌಜನ್ಯಗಳಿಗೆ ನ್ಯಾಯ ಧರಿಸ್ಕೊಡೋಕ್ಕೆ ಎಲ್ಲರಿಗೂ ಸ್ಫೂರ್ತಿ ಬರುತ್ತೆ, ಶಕ್ತಿ ತುಂಬುತ್ತೆ. ಎಲ್ಲರೂ ಆದಷ್ಟು ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಸೌಜನ್ಯ ಬಗ್ಗೆ ಕೈ ಜೋಡಿಸಿ. ಮತ್ತೆ ಕೊನೆಯದಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಮೀರ್ ಅವರೇ, ಏನಕ್ಕೂ ಭಯ ಪಡ್ಕೋಬೇಡಿ. ಇದೇ ಥರ ಮುಂದೆನೂ ಹೋರಾಡಿ. ನಿಮ್ಮ ಜೊತೆಗೆ ನಮ್ಮ ಕರ್ನಾಟಕ ಜನತೆ, ನಾವು ಪ್ರತಿಯೊಬ್ಬರು ಕೂಡ ನಿಂತ್ಕೊತೀವಿ. ನೀವೇನಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ತಲೆ ಕೆಡಿಸ್ಕೋಬೇಡಿ. ನ್ಯಾಯದ ಪರವಾಗಿ ನಾವೆಲ್ಲ ಇದ್ದೀವಿ. ಜಸ್ಟಿಸ್ ಫಾರ್ ಸೌಜನ್ಯ.